ಇನ್ನು ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಆರೋಪಕ್ಕೆ ರಕ್ಷಿತ್ ಶೆಟ್ಟಿ ಅವರ ಪರಂವಾಸ್ ಸ್ಟುಡಿಯೋ ಪ್ರತಿಕ್ರಿಯೆ ನೀಡಿದೆ. ಚಿತ್ರದಲ್ಲಿ 2 ಹಾಡುಗಳನ್ನ ನೇರವಾಗಿ ಬಳಸಿಲ್ಲ. ಒಮ್ಮೆ ಶಾಲೆಯಲ್ಲಿ ಬಾಲಕಿ ಹಾಡು ಹಾಡುವ ರೀತಿ, ಮತ್ತೊಂದು ಹಾಡು ಮನೆಯ ಟಿವಿಯಲ್ಲಿ ಕೇಳುವ ರೀತಿಯಲ್ಲಿದೆ. ಇನ್ನು ಹಾಡುಗಳನ್ನ ಬಳಸೋ ಬಗ್ಗೆ ಅನುಮತಿ ನೀಡುವಂತೆ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಜೊತೆ ಮಾತುಕತೆ ನಡೆಸಿದ್ವಿ. ಆದರೆ ಅವರು ಕೇಳಿದ ಮೊತ್ತ ದುಬಾರಿ ಆಗಿತ್ತು. ಈ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಆರೋಪ ಏನ್ ಮಾಡಿತ್ತು, ಅದಕ್ಕೆ ರಕ್ಷಿತ್ ಶೆಟ್ಟಿ ಅವರ ಪರಂವಾಸ್ ಸ್ಟುಡಿಯೋ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಚಿತ್ರದಲ್ಲಿ 2 ಹಾಡುಗಳನ್ನ ಬಳಸಲಾಗಿದೆ, ಆದರೆ ಅದನ್ನ ನೇರವಾಗಿ ಬಳಸಿಲ್ಲ. ಅದರ ಒಂದು ಸಿಚುವೇಶನ್ ಅಂತ ಹೇಳಿದ್ರೆ, ಒಮ್ಮೆ ಶಾಲೆಯಲ್ಲಿ ಬಾಲಕಿ ಹಾಡು ಹೇಳೋ ರೀತಿಯಾಗಿ ಅವಾಗ ಒಂದು ಹಾಡನ್ನ ಬಳಸಿದ್ವಿ, ಮತ್ತೊಂದು ಹಾಡು ಮನೆ ಟಿವಿಯಲ್ಲಿ ಕೇಳೋ ರೀತಿಯಲ್ಲಿ ಇದೆ ಅಂತ. ಅದಕ್ಕೂ ಮುಂಚೆ ಅವ್ರ ಹತ್ರ ಮಾತುಕತೆಗಳು ಕೂಡ ಆಗಿತ್ತು, ಆದ್ರೆ ಅವ್ರು ಹೇಳಿರುವಂತ ಬೆಲೆ ದುಬಾರಿ ಆಗಿತ್ತು ಮಾತುಕತೆ ನಡೆಸಿದಂತ ಸಂದರ್ಭ. ಸೊ ಇದಕ್ಕೆ ಕಾನೂನಾತ್ಮಕವಾಗಿ ಏನ್ ಹೋರಾಟ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ.